ಸಾರ್ವಜನಿಕರಿಂದ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯ ಭೇಟಿಯನ್ನು ಕೊಟ್ಟಿರುವಂಥದ್ದು. ಕೆಸಿ ಜನರಲ್ ಆಸ್ಪತ್ರೆಗೆ ಲೋಕಾಯುಕ್ತ ದಿಢೀರಂತ ಹೇಳಿ ಭೇಟಿ. ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಭೇಟಿಯಾಗಿದೆ. ಆಸ್ಪತ್ರೆಯ ಸ್ವಚ್ಛತೆ, ಚಿಕಿತ್ಸೆಯ ಬಗ್ಗೆಯೂ ಕೂಡ ಲೋಕಾಯುಕ್ತರು ಪರಿಶೀಲನೆಯನ್ನು ನಡೆಸಿದ್ದಾರೆ. ರೋಗಿಗಳ ಬಳಿಯೇ ಸಮಸ್ಯೆಯನ್ನು ಆಲಿಸಿದೆ ಲೋಕಾಯುಕ್ತ ಟೀಮ್. ಆಸ್ಪತ್ರೆಯ ಪ್ರತಿಯೊಂದು ವಾರ್ಡುಗಳಿಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೆಸಿ ಜನರಲ್ ಆಸ್ಪತ್ರೆಗೆ ಲೋಕಾಯುಕ್ತ ದಿಢೀರ್ ಅಂತೇಳಿ ಭೇಟಿ ಕೊಟ್ಟಿರುವಂಥದ್ದು. ಸಿಬ್ಬಂದಿಗಳಿಂದ ಅಲ್ಲಿಯ ರೋಗಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಯ ಸ್ವಚ್ಛತೆ, ಚಿಕಿತ್ಸೆಯ ಬಗ್ಗೆಯೂ ಕೂಡ ಲೋಕಾಯುಕ್ತರು ಪರಿಶೀಲನೆಯನ್ನು ಮಾಡಿರುವಂಥದ್ದು. ವಿಚಾರ ಅಂದ್ರೆ ಇಲ್ಲಿ ಮಾತ್ರ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಸ್ವಲ್ಪ ನೋಡಿ ಸರ್, ಹೆರಿಗೆ ವಾರ್ಡಲ್ಲಿ ಸ್ವಲ್ಪ ವಿಚಾರಿಸಿ. ಕೆಸಿ ಜನರಲ್ ಆಸ್ಪತ್ರೆಗೆ ಇವತ್ತು ದಿಢೀರ್ ಅಂಥೇಳಿ ಲೋಕಾಯುಕ್ತರು ಭೇಟಿಯನ್ನು ಕೊಟ್ಟಿದ್ರು. ಜನರ ಸಾಲು ಸಾಲು ದೂರುಗಳ ಹಿನ್ನೆಲೆಯಲ್ಲಿ ಈ ವಿಸಿಟ್ ಆಗಿದೆ ಅನ್ನುವಂತಹ ಮಾಹಿತಿ. ಸಾಮಾನ್ಯವಾಗಿ ಜೈಲು, ಈ ರೀತಿ ಆಸ್ಪತ್ರೆಗಳಲ್ಲಿ ಸಡನ್ನಾಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂಥದ್ದು ನಿರಂತರವಾಗಿ ಆಗ್ತಾ ಇರುತ್ತೆ ಆಗಾಗ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ದಿಢೀರ್ ಅಂಥೇಳಿ ಲೋಕಾಯುಕ್ತರು ಆಸ್ಪತ್ರೆಗೆ, ಕೆಸಿ ಜನರಲ್ ಆಸ್ಪತ್ರೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ? ಖಂಡಿತ ಪ್ರೇಮ್, ಇವತ್ತು ಬೆಳಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಮುಖ್ಯ ನ್ಯಾಯಮೂರ್ತಿಗಳಾದ BS ಪಾಟೀಲ್ ಮತ್ತು ಉಪ ನ್ಯಾಯಮೂರ್ತಿಗಳು ಸಹ ಉಪ ಲೋಕಾಯುಕ್ತರು ಜಂಟಿಯಾಗಿ ಅಂದ್ರೆ 3 ಜನರ ತಂಡ ಕೆಸಿ ಜನರಲ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಡ್ತಾರೆ, ಪರಿಶೀಲನೆ ನಡೆಸ್ತಾರೆ. ಸಾಕಷ್ಟು ದೂರುಗಳು, ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಲಂಚನ ಪಡಿತಿದ್ದಾರೆ ಅಂತ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾಡಿರುವಂತದ್ದು. ಮುಖ್ಯವಾಗಿ ಅಲ್ಲಿ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ವಾರ್ಡ್ಗೆ ಸಂಬಂಧಪಟ್ಟಾಗ ಆಗಿರ್ಬೋದು ಅಥವಾ ಸ್ಟಾಫ್ ನರ್ಸ್ಗಳಾಗಿರ್ಬೋದು ಟ್ರೀಟ್ಮೆಂಟ್ ವಿಚಾರವಾಗಿ ಸಾಕಷ್ಟು ಬಾರಿ ದುಡ್ಡುಗಳನ್ನ ಕೇಳ್ತಾರೆ. ದುಡ್ಡು ಕೊಟ್ರೆ ಮಾತ್ರ ಆಸ್ಪತ್ರೆ ಒಳಗೆ ಹೋಗೋದಕ್ಕೆ, ಹೊರ ಬರೋದಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಗಳನ್ನ ನೀಡಿಸೋದಕ್ಕೆ, ಅಂದ್ರೆ ಡಾಕ್ಟರ್ಗಳನ್ನ ಹೊರತುಪಡಿಸಿ ಸ್ಟಾಫ್ ನರ್ಸ್ ಇರ್ತಾರೆ ಅಂತವರು ಸಾಕಷ್ಟು ದುಡ್ಡನ್ನ ಕೇಳ್ತಾರೆ ಅಂತ ಒಂದು ಆರೋಪಗಳು ಕೇಳಿ ಬಂದಿರುವಂತದ್ದು. ಮುಖ್ಯವಾಗಿ ಮತ್ತೆ ಆಸ್ಪತ್ರೆಯಲ್ಲಿ ಕೊಡುವಂತ ವೈದ್ಯರು ಬರೆದು ಕೊಡುವಂತಹ ಮೆಡಿಸಿನ್ಸ್ ಏನಿದೆ ಈ ಆಸ್ಪತ್ರೆಯಲ್ಲಿ ಸಿಗೋದಿಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಅನ್ನೋದು. ಮತ್ತೆ ಹೆರಿಗೆ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಕ್ಕಳ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸರಿಯಾದ ರೀತಿಯ ಯಾವುದೇ ವ್ಯವಸ್ಥೆಗಳಿಲ್ಲ. ಮತ್ತೆ ಕಟ್ಟಡ ಕೂಡ ಶಿಥಿಲಗೊಂಡಿರುವಂತದ್ದು, ಶೌಚಾಲಯ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಬಿಸಿ ನೀರು ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಗಳು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಲೋಕಾಯುಕ್ತರ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇದ್ರ ಬಗ್ಗೆ ಸಿವಿಯರ್ ಆಕ್ಷನ್ ತಗೋತೀವಿ ಅನ್ನುವಂತಹ ಒಂದು ಮಾಹಿತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ತಿಳಿಸಿರುವಂತದ್ದು. ಈ ಸಂಬಂಧ ಈಗಾಗಲೇ ಇದನ್ನ ನೋಟಿಸ್ ಕೊಟ್ಟು ಇದಕ್ಕೆ ಯಾರೆಲ್ಲ ಹೊಣೆ ಇದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಾನು ಸಹ ತಿಳಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.